ಟೊಂಕ್ ಮಾಡ್ತ ನೋಡ್ರಿ ಎಲ್ಲ ಚಲೋ ಆಗ್ಯದ್ರಿ. ಹಾಂ ಚಲೋ ಆಗ್ಯದ್ರಿ. ಈಗ ಚರ್ಗಿ ಎಲ್ಲ ಬಕೆಟ ಎಲ್ಲ ಕಾಣಿಸ್ತಾರೆ. ಪಪ್ಪಾಯ ಪ್ಲಾಟಿಂದು ಹಾಂ ಸೊ ವರ್ಕ್ ನಡೆದದ ಕೈ ಹಾಂ ಹಚ್ಬೇಡ್ರಿ ಈಗ. ಹಾಂ ಚಲೋ ಆಗ್ಯದಲ್ಲ ರೀ ಹಾಂ ಹುಡುಗತ್ವರ ಮ್ಯಾಲ ಹಾಂ ರೀ ಕೊಡು ಕೆಂಪದು. ಹಾಂ ರೀ ಪಪ್ಪಾಯ ಪ್ಲಾಟಿಂದು ಡೋಸ್ ಚಾಲೂ ಆಗ್ಯದ. ಹ್ಞೂ ಶಿವಗಪ್ಪ ಪೂಜಾರಿದು ಈಗ ಫಸ್ಟಿಗೆ ಒಂದು ಸರ್ತಿ ಮಾಡಿದ್ದೀವಿ, ಅದು ಬಡ್ಡಿಗೆ ಹಾಕಿದ್ದೀವಿ. ಈಗ ಮ್ಯಾಲ ಸ್ಪ್ರೇಗೆ ಕೆಲಸ ಚಾಲು ಮಾಡೀವಿ. 10 ಚರಿಗೆ ನೀರು ಹಾಕೋಬೇಕು. ಲಕ್ಕು ಪೂಜಾರಿ ನೀರು ತರ ಬರೋ. ಸಾಲ್ತಾವ. ಬರೋಬ್ಬರಿ ಯಾವ್ದಲ್ರಿ 10 ಚರಿಗೆ. 10 ಚರಿಗೆ ನೀರು. ಇದು ಅಂಟಿದ್ದು ಹಾಕೊಳ್ಳೋದು ಮೊದಲಿಂದ ಅದಲ್ಲ ಪೂಜಾರಿ, ಮೊದಲಿಂದ ಹಾಕ್ಬಿಡೋಣ. ಇದ್ರಾಗ ಶಾಂಪು ಒಂದೆರಡು ಹಾಕ್ಲಿ ಅಂತ. ಶಾಂಪು ಒಂದೆರಡು ಆಯ್ತು. ಭಾರಿ ಎಣ್ಣೀರಿದು. ಕಬ್ಬಿಗೆ ಹೊಡೆದ್ರೆ ಕರ್ರಗತ್ತ ಅನೇಕ ಅಡೇ. ಹಾಕಿದ್ರಾಗ ಹಾಕಿ ಕತ್ತರಿಸಿ. ಇದು ಮ್ಯಾಗ್ ಸ್ಪ್ರೇ ಹಾಕ್ಯಲ್ರಿ ಇದು. ನಿಕ್ಕ ಮ್ಯಾಗ್ ಸ್ಪ್ರೇ ರೀ. ಹ್ಞೂ ನಿಕ್ಕ ಮ್ಯಾಗ್ ಸ್ಪ್ರೇ ರೀ. ಇದು 3 ನಮೂನೆ ಅದಲ್ರಿ ಈಗ ಎಣ್ಣೆ. ಹಾಂ ಎರಡು ಹಾಕ್ರಿ. ಇದು 10 ಸರಿ ಹಾಕಿದ್ರಿ ಏನ್ರಿ? ಹಾಂ ಮತ್ತೊಂದು ಸರಿ ಅದು ಕಮ್ಮಿ ಬಿತ್ತಂದ್ರಿ ಸಾಹೇಬ್ರ? ಕಮ್ಮಿ ಬೀಳಲ್ಲ. ಕಮ್ಮಿ ಬೀಳಲ್ಲ. 10 ಪಂಪ್ ಆಗಲ್ಲ. 10 ಪಂಪ್ ಅಲ್ಲೇನು ಇದು ಅದ ಒತ್ತಾಟಿನಿಂದ ಹೊಡ್ಯದದ ಗಿಡ ಅವ. ಹ್ಞೂ ಪಂಪ್ ಯಾವ್ದದ? ಬ್ಯಾಟ್ರಿ ಪಂಪ್ ಅಂದ್ರೆ ಬರೋಬ್ಬರಿ ಆಗ್ತದೆ. 10 ಪಂಪ್ ಹಂಗಾಗಲ್ಲ, ಭರ್ಪೂರ ಆಗ್ತದೆ. ಜಾಡಿಸ್ಬೇಕದು. ಬುಟ್ಟಾಗ ಜಾಡಿಸ್ಬೇಡ ಮತ್ತೆ ಕಡೆ. ಇದು ಗೋಧಿಗೆ ಹಾಂ ರೀ ಅದೇ ಈಗ ಸಾಪ್ ಪುಡಿ ಮತ್ತು ಇದು ಅಗಸುದಿ ಸಾಯ್ಬುರ್ದು ಅಗಸುದಿ ಎಲ್ಲ ಹಿಂಗೆಲ್ಲ ಮಿಕ್ಸ್ ಮಾಡಿ ಹೊಡಿತಲ್ರಿ. ಒಂದೊಂದು ಇದು ಹಾಕಂಡಿ ಚಮಚ ಏನೆಲ್ಲ ಇದ್ದು ಚಲೋ ಆಗ್ತದ ತೋರಿ. ಹಚ್ಚಿ ಬಿಡ್ರಿ ಅದ್ರ ಮಗಲಾಗ. ಬಿಡೋದು ಏಟ ಉಳಿದು ಅಂದ್ರೆ ನೀ ಅವಾಗಿಂದ ಅವಾಗ ಏನು ಕಲ್ಸ್ಬೋದು ನೋಡಿ ಪೂಜಾರಿ. ಅದು ಎಣ್ಣೆ ಕಲ್ತಿರಲ್ಲ ಚಂದ. ಗಂಟೆ ಆತಾವ ಒಳಗ ನಡೀತದೆ. 2 ದಿನ ಆದಲ್ಲ ಟೈಮಿಂಗ್. ಬುರ್ಗೆ ಅದತ್ತದ ಈಗ ಎಲ್ಲ. ಇದು ಒಟ್ಟು ಬುರುಗ್ ಕರಗುತ್ತಲ್ಲ, ತಳ ಹಿಡಿತದ ಈಗ. ಹೆಚ್ಚ ತಳ 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 ತಳ. ಈ ಬುರುಗೆ ಒಂದು ಚರಿಗೆ ಅದ ಮ್ಯಾಗ. ಅಲ್ಲಿ ಒಂದು ಸರಿಗೆ ಭಾಳ ಆ ಬಿಳಿ ಎಣ್ಣೆದು ಭಾಳ ಬುರ್ಗ. ಆ ಬಿಳಿ ಎಣ್ಣೆ ಬರ್ತಾವ ನೋಡಿದು.
ಅದೇ ಮಾಡ್ತದೆ. ಒಂದ್ಸರಿ ನೀರು ತಗೊಂಡ್ಬಿಡ್ತೀನಿ ಇದ್ರಾಗ. ಆಗ್ಯಾವದ್ರ ಅನ್ಬೋತೆ ಹೊರಗೆ ಒಳಗಿನ ತೊಂಬ. ಇದು ಪಂಪಿಗೆ ಒಂದು ಚರ್ಗಿ ನೀರು ಹಾಕೊಂಡಕ್ಕೆ ಸ್ಪ್ರೇ ಮಾಡೋದಿರ್ತದೆ. ಇದು ಸ್ಪ್ರೇ ಮಾಡೋದ್ರಲ್ಲಿಂದ ಏನಾಗ್ತದೆ, ಮುಟ್ರ ಥ್ರಿಪ್ಸ್ ಪೂರ ಕ್ಲಿಯರ್ ಕಂಟ್ರೋಲ್ದಾಗ ಇರ್ತದೆ. ಆ್ಯಂಡ್ ಗಿಡ ಒಡ್ತಿಗೆ ಚಾಲೂ ಆಗ್ತದೆ. ಬೆಳೆಗಳ ಪೋಷಕಾಂಶಗಳಿಗೆ ಪ್ಲಸ್ ಪಾಯಿಂಟ್ ಆಗಿರ್ತದೆ. ಯಾಕಂದ್ರೆ ಇದ್ರೊಳಗೆ ಇರುವಂಥ ಇಂಟಿಗ್ರೇಟ್ಸ್ ಬಿಟೇನ್ಸ್ ಇರ್ತದೆ, ಆಕ್ಸಿಫೈಡ್ಸ್ ಇರ್ತದೆ, ಜಿಂಕ್ ಇರ್ತದೆ, ಬೋರಾನ, ಕ್ಯಾಲ್ಸಿಯಮ್, ಮ್ಯಾಗ್ನೇಷಿಯಮ್, ಸೊ ಎಲ್ಲವೂ ಪೊಟ್ಯಾಷಿಯಮ್ ಎಲ್ಲಷ್ಟು ಇಂಟಿಗ್ರೇಟ್ಸ್ ಇರ್ತದೆ. ಸೊ ನಾವೇನು ಮಾಡ್ತಿರ್ತೀವಿ, ಹೊರಗಿಂದ ಸಡನ್ನಾಗಿ ತಂದು ಹಾಕೋದು, ಕಟ್ಟೋದಾಗ್ತದೆ. ಪಪ್ಪಾಯಿ ಇನ್ನೂ ಸಣ್ಣದಿದ್ದಾಗ ನಾವು ಮಾಡುವಂಥ ಥಿಯರಿ ಕರೆಕ್ಟ್ ಇರಬೇಕು. ನಾವು ಸಟ್ ಏನು ಮಾಡ್ತೀವಿ, ಖಾತಾಗಳು ತಂದಕ್ಕೆ ಚೆಲ್ಲಿ ಬಿಡ್ತೀವಿ. ಆ ಚೆಲ್ಲೋದ್ರಲ್ಲಿಂದ ಏನಾಗಿರ್ತದೆ, ಗಿಡ ಬರ್ತಾವೆ ಇಲ್ಲ ಅನ್ನಂಗಿಲ್ಲ. ನಾಳೆ ಏನಾಗ್ತದೆ, ಕಾಯಿ ಕಡ್ಲಕ್ಕೆ ಚಾಲು ಆಗ್ತಾವೆ, ಕಾಯಿ ಕಡ್ದು ಬೀಳ್ತಾವೆ, ಮಾಲ್ ಸೆಟ್ ಆಗಲ್ಲ, ಆಯ್ತಾ, ಬಡ್ಡಿ ಹೊಡ್ತಾಗಲ್ಲ, ಕಾಯಿ ಅನಾಮತ್ ಕಡ್ದು ಬೀಳ್ತಾವೆ. ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಬಿಡು ಏನಾಗಲ್ಲ, ಹಾಕ ಕಡೆ ಪುಡಿ ನಾ ಅದಕ್ಕೆ ಕೂತು ಬಿಡು. ಸಾಕು ನಾ ಅದಕ್ಕೆ ಕಲ್ಸೋದಿರ್ತದೆ. ಇಷ್ಟು ಇದು ಪಪ್ಪಾಯಿಗೆ ಸೆಕೆಂಡ್ ಡೋಸ್ ಚಾಲೂ ಮಾಡಬೇಕು.